ಓವರ್ ಸ್ಪೀಡೋ ನಿದ್ರೆ ಮಂಪರೋ ಏನು ಎತ್ತ ಅಂತ. ಭೀಕರ ರಸ್ತೆ ಅಪಘಾತ, 17ಕ್ಕೂ ಹೆಚ್ಚು ಜನ ಸಾವು. 32 ಸೀಟ್ ಬಸ್ನಲ್ಲಿ 29 ಜನ ಪ್ರಯಾಣಿಸ್ತಾ ಇದ್ರು. ಬಸ್ನಲ್ಲಿ ಗೋಕರ್ಣದ 25 ಜನ, ಕುಮಟಾದ 2, ಶಿವಮೊಗ್ಗದ 2 ಪ್ರಯಾಣಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಚಿತ್ರದುರ್ಗದಲ್ಲಿ ಆಗಿದೆ. ಸ್ವಲ್ಪ ದೂರ ಹೋಗಿದ್ರೆ ಶಿವಮೊಗ್ಗ ಹೋಗೋರಿಬ್ರು ರೀಚ್ ಆಗಿರ್ತಿದ್ರು. ಬಸ್ನಲ್ಲಿ 15 ಮಹಿಳೆಯರು, 14 ಪುರುಷರಿದ್ರ ಬಗ್ಗೆ ಮಾಹಿತಿ ಇದೆ. ಮಂಜುನಾಥ್, ಸಂಧ್ಯಾ, ಶಶಾಂಕು, ದಿಲೀಪು, ಪ್ರೀತೀಶ್ವರನ್, ವಿ ಬಿಂದು, ಕೆ ಕವಿತಾ, ಅನಿರುದ್ಧ್ ಬ್ಯಾನರ್ಜಿ, ಅಮೃತ, ಈಶಾ, ಸೂರಜ್, ಮಾನಸ, ಮಿಲನ, ಹೇಮರಾಜ್ ಕುಮಾರ್, ಕಲ್ಪನಾ ಪ್ರಜಾಪತಿ, ಎಂ ಶಶಿಕಾಂತ್, ವಿಜಯ್ ಭಂಡಾರಿ, ನವ್ಯ, ಅಭಿಷೇಕ್ ಹೆಚ್, ಕಿರಣ್ ಪಾಲ್, ಎಂ ಕೀರ್ತನ್, ಜಿ ನಂದಿತಾ, ಹೆಚ್ ದೇವಿಕಾ, ಮೇಘರಾಜ್, ಎಸ್ ಎನ್ ಮಸ್ರತ್ ಉನ್ನೀಸಾ, ಸಯ್ಯದ್ ಜಮೀರ್ ಗೌಸ್, ಎಸ್ ಗಗನಶ್ರೀ, ರಶ್ಮಿ ಮಹಲೆ, ಆರ್ ರಕ್ಷಿತಾ. ಒಟ್ಟು ಬಸ್ನಲ್ಲಿ 29 ಜನ ಪ್ರಯಾಣ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನೋಡಿ ಪಾಪ, ಎಲ್ಲರೂ ಬಸ್ಸನ್ನು ಬುಕ್ ಮಾಡಿಕೊಂಡು ಊರಿಗೆ ಅಂತ ತೆರಳ್ತಾ ಇದ್ರು. ಕುಮಟಾದವರು, ಗೋಕರ್ಣದವರು, ಶಿವಮೊಗ್ಗದವರು ಎಲ್ಲರೂ ಈ ಬಸ್ನಲ್ಲಿ ಇದ್ರು. ಒಟ್ಟು 32 ಸೀಟ್ನ ಬಸ್ಸು, 29 ಮಂದಿ ಇದ್ರಂತೆ. ಕೆಲವರು ಈ ಆಘಾತಕ್ಕೆ ಒಳಗಾದವರು, ಇದೇ ಅಪಘಾತವನ್ನು ಕಣ್ಣಲ್ಲಿ ನೋಡಿದವರು, ಇದೇ ಒಂದು ಘಟನೆಯಲ್ಲಿ ಭಾಗಿಯಾದವರಿಗೆ ಇನ್ನೂ ಪಾಪ ಆಘಾತ. ಮೃತದೇಹಗಳನ್ನು ಹೊರಗೆ ತೆಗೆಯಲಾಗಿದೆ. 9 ಮೃತದೇಹಗಳನ್ನು ಸುಟ್ಟು ಕರಕಲಾಗಿದೆ. ಏನು ಉಳಿದಿಲ್ಲ ಅಲ್ಲಿ ದೇಹ. ಈಗ ಅವರವರ ಮನೆಯವರು ಅದು ಹೆಂಗೆ ಪತ್ತೆ ಹಚ್ತಾರೋ, ಈ ಮೃತದೇಹಗಳನ್ನು ಏನಂತ ತೆಗೆದುಕೊಂಡು ಹೋಗ್ತಾರೋ, ನಿಜವಾಗ್ಲೂ ಬೇಸರದ ಸಂಗತಿ. ಅತಿ ದೊಡ್ಡ ದುರಂತ ಡಿಸೆಂಬರ್ನಲ್ಲಿ ಸಂಭವಿಸಿರುವಂಥದ್ದು ಕರ್ನಾಟಕದಲ್ಲಿ. ಸಾವು ನೋವಿನ ಸಂಖ್ಯೆ ಇತ್ತೀಚೆಗೆ ಹೆಚ್ಚಾಗ್ತಾ ಇತ್ತು. ಅದರಲ್ಲೂ ಈ ಬಸ್ನಲ್ಲಿ ಬೆಂಕಿ ಕಾಣಿಸ್ಕೊಳ್ಳೋದು ನಾನಾ ಕಾರಣಗಳಿಂದ. ಆದರೆ ಇದು ಇನ್ನೊಂದು ಲಾರಿ ಅಪಘಾತ ಆಗಿ ಇನ್ನೊಂದು ವೆಹಿಕಲ್ಸ್ನಿಂದ ಅಪಘಾತ ಸಂಭವಿಸಿ ಹೊತ್ಕೊಂಡಂಥ ಬೆಂಕಿ. 32 ಸೀಟ್ ಬಸ್ನಲ್ಲಿ 29 ಜನ ಪ್ರಯಾಣ ಮಾಡ್ತಾ ಇದ್ರು. ಕೆಲವರು ಉಳ್ಕೊಂಡಿದ್ದಾರೆ, ಕೆಲವರು ಗಂಭೀರವಾದಂಥ ಗಾಯಗಳಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ, ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಕೆಲವರನ್ನು ಚಿತ್ರದುರ್ಗ, ತುಮಕೂರು, ಶಿವಮೊಗ್ಗ, ಬೆಂಗಳೂರು ಇಲ್ಲಿ ಎಲ್ಲ ಅಡ್ಮಿಟ್ ಮಾಡಿದ್ದಾರೆ. ಅವ್ರಗಳ ಕತೆಗೇನು? ಕೆಲವರಿಗೆ ಗಂಭೀರ ಗಾಯ ಆಗಿದೆ ಅಂತೆ, ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ಅವರ ಹೆಲ್ತ್ ಕಂಡೀಷನ್ಸ್ ಏನು ಮಾಹಿತಿ ಸಿಗಬೇಕಾಗಿದೆ. ಇತ್ತ ಇಲ್ಲಿ ಮೃತದೇಹಗಳನ್ನು ಹೊರಗೆ ತೆಗೆಯುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಎರಡು ಗಂಟೆ ಹಂಗೆ ಈ ಘಟನೆ ನಡೆಯುತ್ತೆ. ಸೊ ನಾವು ಬ್ಯಾಂಗ್ಳೂರಿಂದ ದಾಂಡೇಲಿಗೆ ಸ್ಕೂಲ್ ಟ್ರಿಪ್ ಹೋಗ್ತಾ ಇದ್ದೀವಿ ಸರ್. ಅಲ್ಲಿಂದ ಈ ಆಪೋಸಿಟ್ ಇಂದ ಬರ್ತಕ್ಕಂಥ ಲಾರಿ ನನ್ನ ಗಾಡಿನ ಓವರ್ಟೇಕ್ ಮಾಡ್ಕೊಂಡು ಸೀಬರ್ಡ್ ಬಸ್, ಸ್ಲೀಪರ್ ಕೋಚ್ ಬಸ್ಸು ಒಂದು ಬರುತ್ತೆ. ಸೊ ಆಪೋಸಿಟ್ ಇಂದ ಬಂದಿರೋ ಲಾರಿ ಬಂದು ಈ ಬಸ್ಗೆ ಈ ಕಡೆ ನಮ್ಮ ಆಪೋಸಿಟ್ ಬಂದು ಗುದಿಯುತ್ತೆ. ಸೊ ಸೀಬರ್ಡ್ ಬಂದು ನಮ್ ಗಾಡಿಗೆ ಟಚ್ ಆಗುತ್ತೆ ಸರ್. ಅದಾದ್ಮೇಲೆ ಸೀದಾ 2 ಬೆಂಕಿ ಅವಘಡ ಸ್ಟಾರ್ಟ್ ಆಗುತ್ತೆ ಸರ್. ಅಲ್ಲಿಂದ ಅಂದ್ರೆ ಹೇಗೆ ಅಂದ್ರೆ ಅಲ್ಲಿ ನೀವ್ ಎಲ್ಲಿಗೆ ಹೋಗ್ತಾ ಇದ್ರಿ? ನಾವು ಗಾಡಿ ಎಲ್ಲಿಂದ? ಬ್ಯಾಂಗ್ಳೂರಿಂದ ದಾಂಡೇಲಿಗೆ ಸ್ಕೂಲ್ ಟ್ರಿಪ್ ಸರ್. ಸೊ ಅದು ಚಿತ್ರದುರ್ಗ ರೋಡ್ ಇಂದ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದಿದ್ದು. ಸೊ ನಮ್ ಕಡೆ ಬಂದಿರೋದು ಅದು. ಅಂದ್ರೆ ಮೊದಲು ಹೆಂಗೆ ಆಯ್ತು ಅಂತ ಸರ್? ಅಂದ್ರೆ ನಮ್ ಗಾಡಿನ ಈ ಸ್ಲೀಪರ್ ಓವರ್ಟೇಕ್ ಮಾಡ್ಕೊಂಡ್ ಬಂತು ಸರ್. ಸೊ ಆಪೋಸಿಟ್ ಇಂದ ಬರ್ತಾರ ಗಾಡಿ ಡಿವೈಡರ್ ಜಂಪ್ ಮಾಡಿ ಲಾರಿ ಬಂದು ಈ ಸ್ಲೀಪರ್ಗೆ ಹೊಡ್ತಿದ್ವಿ ಸರ್. ಅಲ್ಲಿ ಹೆಂಗಿತ್ತು ಸ್ಥಳಘಟನೆ? ಹತ್ಕೊಳ್ತು ಅಂತಂದ್ರೆ ಡೀಸೆಲ್ ಟ್ಯಾಂಕಿಗೆ ಸರ್ ಅದು ಲಾರಿ ಬಂದು ಗುದ್ದಿದ್ದು. ಡೀಸೆಲ್ ಲೀಕ್ ಆಗಿ ಸ್ಪಾರ್ಕ್ ಆಗಿರ್ಬೋದು ಅಂತ ಕೇಸು ಸರ್. ಇವೆರಡು ಆಪೋಸಿಟ್ ಹೆಂಗೆ ಆಯ್ತು ಸರ್? ಅಂದ್ರೆ ಲಾರಿ ಬಂದು ಆಪೋಸಿಟ್ ರೋಡ್ ದಾಟಿ ಬಂದು ಬಸ್ಸಿಗೆ ಗುದ್ದಿರೋದು ಸರ್. ಇದಕ್ಕೆ ಡಿವೈಡರ್ ದಾಟಿ ಬಂದು ಬಸ್ಸಿಗೆ ಗುದ್ದಿರೋದು ಸರ್, ಸ್ಲೀಪರ್ ಬಸ್ಗೆ. ನೀವು ಅಲ್ಲಿ ಇದ್ರಲ್ಲ ಸರ್? ಅಂದ್ರೆ ನನ್ ಬಸ್ ನ ಓವರ್ಟೇಕ್ ಮಾಡ್ಕೊಂಡ್ ಮುಂದೆ ಸ್ಲೀಪರ್ ಇದು ಅದಕ್ಕೆ ಗುದ್ದಿರೋದು. ಲಾರಿನ ಬಸ್ ಓವರ್ಟೇಕ್ ನನ್ ಬಸ್ಸು ಸರ್. ಸ್ಲೀಪರ್ ಬಸ್ ಬಂದು ನನ್ ಬಸ್ ನ ಓವರ್ಟೇಕ್ ಮಾಡ್ಕೊಂಡ್ ಮುಂದೆ ಹೇಳ್ತಾರೆ. ಈಗ ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕಾಯ್ತು? ಎಷ್ಟು ಗಂಟೆ ಬಸ್ ಹತ್ತಿದ್ರಿ? ಬ್ಯಾಂಗ್ಳೂರಿಂದ ಬಂದೆ. ಶಿವಮೊಗ್ಗ ಹೋಗಿದ್ವಿ. 11:30. ಸೊ 2 o'clock ಸಮಥಿಂಗ್ ಎಕ್ಸಿಟ್ ಆಗಿದೆ.
ಹೇಗಾಯ್ತು? ನೀವು ಎಚ್ಚರಿಕೆ ಇದ್ದೀರಾ ಮಲಗಿಲ್ಲ ಸರ್? ಸೊ ಆಕ್ಸಿಡೆಂಟ್ ಆಯ್ತು, ಕೆಳಗೆ ಬಿದ್ದೆ ಮೇಲಿಂದ ಅಲ್ಲಿ. ಸೊ ನೋಡ್ತೀನಿ ಫೈರ್ ಎಲ್ಲ ಆಗಿ, ಆಮೇಲೆ ಡೋರ್ ಯಾವ್ದು ತೆಗಿಯಕ್ ಬಂದಿಲ್ಲ, ಗ್ಲಾಸ್ ಎಲ್ಲ ಹೊಡ್ಕೊಂಡು ನೀವ್ ಹೊಡ್ಕೊಂಬಂದು ಅಂದ್ರೆ ಒಳಗಡೆ ಇದ್ದವ್ರನ್ನೆಲ್ಲ ಹೊರಗಡೆ ಕರ್ಕೊಂಡ್ ಬರ್ಲಿಕ್ಕೆ ಯಾರೆಲ್ಲ ಪ್ರಯತ್ನ ಮಾಡಿದ್ರು? ನೀವ್ ಹೆಂಗ್ ಹೋದ್ರಿ? ಪ್ರಯತ್ನ ಸರ್. ಫೈರ್ ಆಲ್ರೆಡಿ ಬೆಂಕಿ ತುಂಬಾ ಹತ್ತಿತ್ತು, ಹೊಗೆ ಎಲ್ಲ ಫುಲ್ ಬಿಟ್ಟಿತ್ತು. ಡೋರ್ ಯಾವ್ದು ತೆಗಿಯಕ್ ಬರ್ತಿರ್ಲಿಲ್ಲ. ಯಾರ ಹತ್ರ ಇದು ವಿಂಡೋಸ್ ಇದೆ ಅಲ್ಲಿ ಎಲ್ಲ ಟ್ರೈ ಮಾಡ್ತಾ ಇದ್ರು. ಸೊ ನನಗೂ ಲಾಸ್ಟ್ ಟೈಮ್ ಅಲ್ಲಿ ಗ್ಲಾಸ್ ಹೊಡೀತು, ನಾನು ದಾಟಿ ಬಂದೆ. ಅದಾಗ ಹೊಡಿತಾ? ಇಲ್ಲ, ನಾನೇ ಓದ್ದೆ. ಸೊ ನಾನೇ ಗ್ಲಾಸ್ ಹೊಡ್ಬೇಕಾದ್ರು. ಅಂದ್ರೆ ಆ ಪರಿಸ್ಥಿತಿನಲ್ಲಿ ಜನಗಳು ಯಾವ ರೀತಿ ಅಲ್ಲಿ ಚೀರಾಟ ಕಿಸ್ಕೊಂತ ಇದ್ರು, ಕೆಲವರೆಲ್ಲ ದಾಟಿ ಬಂದ್ರು. ಎಷ್ಟು ಜನ ಇದ್ದದ್ದು? 32 ಅನ್ಸುತ್ತೆ. ಅಂದ್ರೆ ಅಲ್ಲಿದ್ದವ್ರನ್ನ ಕಾಪಾಡ್ಲಿಕ್ಕೆ ಯಾರಾದ್ರು ಪ್ರಯತ್ನ ಪಟ್ರು? ನೀವೇನಾದ್ರು ಮಾಡಿದ್ರು, ಬಟ್ ಬೇಗ ಬೆಂಕಿ ಎಲ್ಲ ಬೇಗ ಹತ್ಕೊಂತಲ್ಲ. ಸೊ ಹಾಗೆ ಕಷ್ಟ ಆಯ್ತು ಎಲ್ಲಾರ್ನು ಇದು ಮಾಡೋದಕ್ಕೆ. ಈಗ ಎಷ್ಟು ಜನ ಗಾಯಾಳುಗಳಾಗಿದ್ರು ಅಂತ ನಿಮ್ಗೆ ಏನು ಮಾಹಿತಿ? ನಿಮ್ ಜೊತೆಗಿದ್ದವ್ರು ಯಾರಾದ್ರೂ ಅಲ್ಲಿ ಮಿಸ್ ಆಗಿದಾರ? ಇಲ್ಲ, ನಾನು ಒಬ್ಬ. ಬಸ್ಸಲ್ಲಿ ಎಷ್ಟು ಜನ ಇದ್ರು? ಎಸ್ ನೋಡಿ, ಇದು ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ದಾರೆ ಏನಾಯ್ತು ಏನು ಎತ್ತ ಅನ್ನೋದ್ರ ಬಗ್ಗೆ. ಎದುರುಗಡೆಯಿಂದ ಬರ್ತಾ ಇದ್ದಂಥ ಲಾರಿ ಡಿಕ್ಕಿ ಹೊಡೆದಿರೋದು, ಆದರೆ ಹಿಂದೆನೇ ವೆಹಿಕಲ್ಸ್ ಕೂಡ ಬರ್ತಾ ಇತ್ತು, ಅದನ್ನು ಓವರ್ಟೇಕ್ ಮಾಡಿಕೊಂಡು ಈ ಬಸ್ ಬಂತು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಬಟ್ ಹಿಂದೆ ಮುಂದೆ ಬರ್ತಾ ಇದ್ದಂಥ ವೆಹಿಕಲ್ಸ್ಗಳಿಗೂ ಕೂಡ ಡಿಕ್ಕಿ ಸಂಭವಿಸಿರುವಂಥದ್ದು. ನಿಜವಾಗ್ಲೂ ಇದು ಬೇಸರದ ಸಂಗತಿ. ಏನು ತಪ್ಪೆ ಮಾಡಿರಲಿಲ್ಲ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದವರು, ಆದರೆ ಈ ಥರದೊಂದು ದುರಂತ ಸಂಭವಿಸುತ್ತೆ ಅಂತ ಭಾವಿಸಿರಲಿಲ್ಲ ಅಂತ ಕಾಣಿಸುತ್ತೆ ಯಾರೂ. ಏನಿಲ್ಲ, ಬಸ್ಸು ಒಂದ್ ಸೈಡ್ ಫುಲ್ ಬೆಂಡ್ ಆಗಿತ್ತು. ಸತ್ತೋಗಿದ್ದಾರೆ.